ಎಲ್ರಿಗೂ ನಮಸ್ಕಾರ. ಇವತ್ತು ಸಂಸತ್ತಿನ ಅಧಿಕಾರ ಮತ್ತು ಕಾರ್ಯಗಳು ಅಂತಕ್ಕಂತಹ ವಿಷಯಕ್ಕೆ ಸಂಬಂಧಪಟ್ಟಂತೆ ಇವತ್ತು ನಾವು ಚರ್ಚೆ ಮಾಡ್ತಾ ಇದ್ದೇವೆ. ಸಂಸತ್ತಿನ ಅಧಿಕಾರ ಮತ್ತು ಕಾರ್ಯಗಳು ಅಂತ ಬಂದಾಗ ಇಲ್ಲಿ ಸಂಸತ್ತು ಅಂತ ಮುಖ್ಯವಾಗಿ ಎರಡು ಸಾಧನೆಗಳ ಬಗ್ಗೆ ನೋಡ್ತೇವೆ ನಾವು. ಸಂಸತ್ತು ಅಂತ ಮುಖ್ಯವಾಗಿ ಏನಂತಂದಾಗ ಎರಡು ಸಾಧನೆಗಳ ಬಗ್ಗೆ ನೋಡ್ತಾ ಇದ್ದೀವಿ ನಾವು. ಯಾವುದು ಅಂತಂದಾಗ ಒಂದು ಲೋಕಸಭೆ, ಇನ್ನೊಂದು ಯಾವುದು ಅಂತಂದಾಗ ರಾಜ್ಯಸಭೆ ಅಂತ. ಒಂದು ಲೋಕಸಭೆ, ಇನ್ನೊಂದು ರಾಜ್ಯಸಭೆ, ಎರಡು ಬಗ್ಗೆ ಚರ್ಚೆ ಮಾಡ್ತೀವಿ ನಾವು ಇಲ್ಲಿ ಮುಖ್ಯವಾಗಿ ಏನಂದಾಗ ಈ ಆಲ್ರೆಡಿ ಮೊದಲಿರ್ತಕ್ಕಂತಹ ವಿಡಿಯೋದಲ್ಲಿ ಸಂಸತ್ತಿನ ಬಗ್ಗೆ ಚರ್ಚೆ ಮಾಡಿದ್ವಿ. ಸಂಸತ್ ಅಂದ್ರೆ ಏನು, ನಂತರ ಸಂಸತ್ತಿಗೆ ಇರ್ತಕ್ಕಂತಹ ಎರಡು ಸದನಗಳು, ಲೋಕಸಭೆ ಅಂದ್ರೆ ಏನು, ಲೋಕಸಭೆ ಹೆಂಗೆ ರಚನೆ ಆಗುತ್ತೆ, ರಾಜ್ಯಸಭೆ ಹೆಂಗೆ ರಚನೆ ಆಗುತ್ತೆ, ಲೋಕಸಭೆಯ ಸದಸ್ಯರ ಸಂಖ್ಯೆ ಏನು, ನಂತರ ರಾಜ್ಯಸಭೆ ಸದಸ್ಯರ ಸಂಖ್ಯೆ ಏನು, ಇದ್ರ ಬಗ್ಗೆ ಆಲ್ರೆಡಿ ಚರ್ಚೆ ಮಾಡಿದ್ವಿ ನಾವು. ಪ್ರೀವಿಯಸ್ ಆಗಿರ್ತಕ್ಕಂಥ ವಿಡಿಯೋದಲ್ಲಿ ನೋಡಿದ್ರೆ ನಿಲ್ಲಿಸಿರ್ತವೆ. ಇದುವರೆಗೆ ಇನ್ನೂ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡಿ, ನಂತರ ಈ ಒಂದು ತರಗತಿ ಇಷ್ಟ ಆಗ್ತಾ ಇದ್ದರೆ ಈ ಒಂದು ಲೈಕ್ ಬಟನ್ ಅನ್ನು ಒತ್ತಕ್ಕಂತಹ ಪ್ರಯತ್ನವನ್ನ ಮಾಡಿ ಅಂತಕ್ಕಂಥದ್ದು. ಅದರಿಂದ ಈ ಒಂದು ಸಂಸತ್ತಿನ ಅಧಿಕಾರ ಮತ್ತು ಕಾರ್ಯಗಳು, ಇಲ್ಲಿ ಸಂಸತ್ತಿನ ಅಧಿಕಾರ ಮತ್ತು ಕಾರ್ಯಗಳಿಂದ ಬಂದಾಗ ರಾಜ್ಯಸಭೆ ಮತ್ತು ಲೋಕಸಭೆಯ ಅಧಿಕಾರ ಮತ್ತು ಕಾರ್ಯಗಳು. ಈ ಒಂದು ರಾಜ್ಯಸಭೆ ಮತ್ತು ಲೋಕಸಭೆ ಅಂತಕ್ಕಂಥದ್ದು ಅನೇಕ ರೀತಿಯಾಗಿರ್ತಕ್ಕಂಥ ಅಧಿಕಾರಗಳನ್ನು ಹೊಂದಿದವೆ. ಅದರಲ್ಲಿ ಮುಖ್ಯವಾಗಿ ಏನಂದಾಗ ಈ ಒಂದು ರಾಜ್ಯಸಭೆ ಮತ್ತು ಲೋಕಸಭೆ ಎರಡಕ್ಕೆ ಸೇಮ್ ಆಗಿರ್ತಕ್ಕಂತಹ ಕಾರ್ಯಗಳ ಬಗ್ಗೆ ಚರ್ಚೆ ಮಾಡೋಣ. ಹಂಗಾಗಿ ಲೋಕಸಭೆ ಮತ್ತು ರಾಜ್ಯಸಭೆಯ ಸಾಮಾನ್ಯ ಅಧಿಕಾರಗಳು ಅಂತಕ್ಕಂತಹ ವಿಷಯದ ಬಗ್ಗೆ ನೋಡೋಣ. ಇಲ್ಲಿ ಮುಖ್ಯವಾಗಿ ಏನಂತಂದಾಗ ಇಲ್ಲಿ ಲೋಕಸಭೆ ಮತ್ತು ರಾಜ್ಯಸಭೆ ಎರಡೂ ಸೇಮ್ ಮಾಡ್ತಕ್ಕಂಥ ಕೆಲಸದಾಗ ಕೇಂದ್ರ ಪಟ್ಟಿ ಮತ್ತು ಸಮವರ್ತಿ ಪಟ್ಟಿ ವಿಷಯಗಳ ಮೇಲೆ ಏನ್ ಮಾಡ್ತಕ್ಕಂಥದ್ದು, ಶಾಸನಗಳನ್ನು ಮಾಡ್ತಾರೆ. ಕೇಂದ್ರ ಪಟ್ಟಿ ಮತ್ತು ಸಮವರ್ತಿ ಪಟ್ಟಿ ವಿಷಯಗಳ ಮೇಲೆ ಶಾಸನಗಳನ್ನ ಮಾಡ್ತಕ್ಕಂಥದ್ದು. ಅಂದ್ರೆ ಶಾಸನ ಮಾಡ್ತಕ್ಕಂಥ ಅಧಿಕಾರ ಇರ್ತಕ್ಕಂಥದ್ದು ಇಲ್ಲಿ ನಾವು ಅಧಿಕಾರ ಹಂಚಿಕೆ ಅಂತ ಮಾಡಿ ನಾವು ಅಧಿಕಾರ ಹಂಚಿಕೆ ಅಂತಕ್ಕಂಥದ್ದು. ಅಧಿಕಾರ ಹಂಚಿಕೆ ಅಂತ ಬಂದಾಗ ಮುಖ್ಯವಾಗಿ ನಾವು ಇಲಾಖೆಗಳನ್ನ ಕೇಂದ್ರ ಪಟ್ಟಿ, ರಾಜ್ಯ ಪಟ್ಟಿ, ಸಮವರ್ತಿ ಪಟ್ಟಿ, ಇನ್ನೊಂದು ಯಾವುದು ಅಂತಂದಾಗ ಶೇಷಾಧಿಕಾರ ಅಂತಕ್ಕಂತಹ ಒಂದು ಅಂಶವನ್ನ ಇಲ್ಲಿ ಚರ್ಚೆ ಮಾಡ್ತಾ ಇದ್ದೀವಿ ನಾವು. ಇಲ್ಲಿ ಮುಖ್ಯವಾಗಿ ಏನಂದಾಗ ಕೇಂದ್ರ ಪಟ್ಟಿ ಇರತಕ್ಕಂಥ ವಿಷಯಗಳ ಮೇಲೆ ಏನ್ ಮಾಡಬೇಕು ಅಂತಂದಾಗ ಕೇಂದ್ರ ಸರ್ಕಾರ ಶಾಸನ ಮಾಡಬೇಕು. ಅದೇ ರೀತಿ ರಾಜ್ಯ ಪಟ್ಟಿರ್ತಕ್ಕಂಥ ವಿಷಯಗಳ ಮೇಲೆ ಯಾರು ಶಾಸನ ಮಾಡಬೇಕು ಅಂತಂದಾಗ ರಾಜ್ಯ ಸರ್ಕಾರ ಅಂತಕ್ಕಂಥದ್ದು ಶಾಸನವನ್ನು ಮಾಡಬೇಕು. ಅದೇ ರೀತಿ ಸಮವರ್ತಿ ಪಟ್ಟಿ ವಿಷಯಗಳ ಮೇಲೆ ಇಲ್ಲಿ ಕೇಂದ್ರ ಸರ್ಕಾರದ ಶಾಸನ ಮಾಡಬಹುದು, ರಾಜ್ಯ ಸರ್ಕಾರದ ಶಾಸನ ಮಾಡಬಹುದು. ಎಲ್ಲಿ ಅಂತಂದಾಗ ಸಮವರ್ತಿ ಪಟ್ಟಿ ವಿಷಯದ ಮೇಲೆ ಕೇಂದ್ರ ಸರ್ಕಾರದ ಶಾಸನ ಮಾಡಬಹುದು ಅಥವಾ ರಾಜ್ಯ ಸರ್ಕಾರದ ಶಾಸನ ಮಾಡಬಹುದು. ಇಲ್ಲಿ ಗಮನಿಸಬೇಕಾಗಿರ್ತಕ್ಕಂಥ ವಿಷಯ ಏನಂತಂದಾಗ ಸಮವರ್ತಿ ಪಟ್ಟಿ ವಿಷಯದ ಮೇಲೆ ಕೇಂದ್ರ ಮತ್ತು ರಾಜ್ಯಗಳು ಎರಡೂ ಶಾಸನ ಮಾಡಿದಾಗ ಆ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ಮಾಡಿರ್ತಕ್ಕಂಥ ಶಾಸನ ಏನಾಗುತ್ತೆ, ಜಾರಿಗೆ ಬರುತ್ತೆ. ರಾಜ್ಯ ಸರ್ಕಾರ ಮಾಡಿರ್ತಕ್ಕಂಥ ಶಾಸನ ಏನಾಗುತ್ತೆ ಅಂತಂದಾಗ ಇಲ್ಲಿ ತನ್ನ ಅಸ್ತಿತ್ವವನ್ನು ಕಳೆದುಕೊಳ್ಳುತ್ತದೆ ಅಂತಕ್ಕಂಥ ವಿಚಾರ ಗೊತ್ತಿರಬೇಕು ನಮಗೆ. ಅದೇ ರೀತಿಯಾಗಿ ಈ ಕೇಂದ್ರ ಪಟ್ಟಿರ್ತಕ್ಕಂತಹ ವಿಷಯದ ಮೇಲೆ ಸಮವರ್ತಿ ಪಟ್ಟ ವಿಷಯದ ಮೇಲೆ ಇರತಕ್ಕಂಥ ಶಾಸನ ಮಾಡಬೇಕು ಅಂತಂದ್ರೆ ಇಲ್ಲಿ ಮೊದಲು ರಾಜ್ಯಸಭೆಯಲ್ಲಾದ್ರೂ ಒಂದು ಶಾಸನ ಮಾಡಿಸಬಹುದು ಅಥವಾ ಲೋಕಸಭೆಯಲ್ಲಾದ್ರೂ ಸಹ ಏನ್ ಮಾಡಬಹುದು, ಶಾಸನವನ್ನು ಮಾಡಿಸಬಹುದು. ಈ ಒಂದು ರಾಜ್ಯಸಭೆ ಮಂಡಿಸಿದ ಕಡ್ರಿ ನೆಕ್ಸ್ಟ್ ಏನ್ ಕಳಿಸ್ಬೇಕದನ್ನ ಈ ಒಂದು ಲೋಕಸಭೆ ಕಳಿಸ್ಬೇಕು. ಲೋಕಸಭೆ ರಾಜ್ಯಸಭೆ ಎರಡರಲ್ಲೂ ಪಾಸ್ ಆಗ್ಬೇಕ್ರಿ. ನಂತರ ರಾಷ್ಟ್ರಪತಿ ಅಂಕಿತ ಹಾಕಿದ್ರೆ ಅದೇನಾಗುತ್ತೆ ಅಂತಂದಾಗ ಶಾಸನ ಆಗುತ್ತೆ. ಇದು ಏನಂದಾಗ ಕೇಂದ್ರ ಪಟ್ಟಿ ಮತ್ತು ಸಮವರ್ತಿ ಪಟ್ಟಿ ವಿಷಯಗಳ ಮೇಲೆ ಶಾಸನ ಮಾಡುವ ಅಧಿಕಾರ ಲೋಕಸಭೆಗೂ ಇದೆ, ಜೊತೆಗೆ ಯಾರಿಗಿದೆ ಅಂತಂದಾಗ ರಾಜ್ಯಸಭೆಗೂ ಸಹ ಇದೆ ಅಂತಕ್ಕಂಥ ವಿಚಾರವನ್ನು ಗೊತ್ತಿರಬೇಕು. ಎರಡನೇದಾಗಿ ಮಂತ್ರಿಮಂಡಲಕ್ಕೆ ಪ್ರಶ್ನೆ ಕೇಳುವ ಮತ್ತು ಗಮನ ಸೆಳೆಯುವ ಅಧಿಕಾರ. ಏನಿದೆ ಮಂತ್ರಿಮಂಡಲಕ್ಕೆ ಪ್ರಶ್ನೆ ಕೇಳುವ ಅಂತಂದಾಗ ಇಲ್ಲಿ ಮಂತ್ರಿಮಂಡಲ ಅಂತ ಬರುತ್ತೆ. ಕೇಂದ್ರ ಸರ್ಕಾರ ಅಂತಕ್ಕಂಥದ್ದು ಪ್ರಧಾನ ಮಂತ್ರಿ ಮತ್ತು ಅವರ ಮಂತ್ರಿಮಂಡಲ ಅಥವಾ ಸಂಪುಟ ಅಂತ ಕರಿತೀವಿ ನಾವು. ಈ ಒಂದು ಸಂಪುಟ ಅಂತಕ್ಕಂಥದ್ದು ಅಧಿವೇಶನದ ಸಂದರ್ಭದಲ್ಲಿ ಎಲ್ಲಿ ಅಂತಂದಾಗ ಕೇಂದ್ರ ಸರ್ಕಾರ ಅಧಿವೇಶನ ಕರೆದಾಗ ಆ ಸಂದರ್ಭದಲ್ಲಿ ಏನು ಅಂತಂದಾಗ ಈ ಒಂದು ಮಂತ್ರಿಮಂಡಲಕ್ಕೆ ಇಲ್ಲಿ ಮುಖ್ಯವಾಗಿ ಏನಂದಾಗ ಇಲ್ಲಿ ಎರಡು ಸದನ ಬರ್ತವೆ. ಒಂದು ಲೋಕಸಭೆ, ಇನ್ನೊಂದು ಏನು ಅಂತಂದಾಗ ರಾಜ್ಯಸಭೆ ಅಂತ ಬರುತ್ತೆ. ಈ ಒಂದು ಲೋಕಸಭೆ ಅಂತಕ್ಕಂಥ ಅಧಿವೇಶನ ನಡೆದಾಗ ಲೋಕಸಭೆಯಲ್ಲಿ ಅದಕ್ಕೆ ಸಂಬಂಧಪಟ್ಟಂತ ಯಾವ ವಿಷಯಕ್ಕೆ ಸಂಬಂಧಪಡ್ತಾರೆ ಆ ವಿಷಯಕ್ಕೆ ಯಾವ ವಿಷಯಕ್ಕೆ ಸಂಬಂಧಪಟ್ಟಂತ ಚರ್ಚೆ ನಡೆದಿದೆ ಆ ವಿಷಯಕ್ಕೆ ಸಂಬಂಧಪಟ್ಟಂತಹ ಮಂತ್ರಿಗಳು, ಸಚಿವರು ಅಲ್ಲಿ ಇರಬೇಕಾಗತಕ್ಕಂಥ
ಸಾಧ್ಯತೆ ಇರುತ್ತೆ. ಅದೇ ಸಂದರ್ಭದಲ್ಲಿ ರಾಜ್ಯಸಭೆಯಲ್ಲಿ ಯಾವ ವಿಷಯ ಇವತ್ತು ತೀರ್ಮಾನ ಮಾಡ್ತಾರೆ, ಯಾವ ವಿಷಯ ಚರ್ಚೆ ಮಾಡ್ತಾರೆ, ಆ ವಿಷಯಕ್ಕೆ ಸಂಬಂಧಪಟ್ಟಂತಹ ಸಚಿವರುಗಳು ಎಲ್ಲಿರ್ತಾರೆ ಅಂತಂದಾಗ ರಾಜ್ಯಸಭೆಯಲ್ಲಿ ಇರ್ತಾರೆ. ಆ ಒಂದು ಸಂದರ್ಭದಲ್ಲಿ ಆ ವಿಷಯಕ್ಕೆ ಸಂಬಂಧಪಟ್ಟಂತೆ ಲೋಕಸಭೆಯ ಸದಸ್ಯರು ಮಂತ್ರಿಮಂಡಲಕ್ಕೆ ಅಥವಾ ಮಂತ್ರಿಗಳಿಗೆ ಪ್ರಶ್ನೆಗಳನ್ನು ಕೇಳ್ತಾರೆ. ಯಾವಾಗ ಸದಸ್ಯರು ಮಂತ್ರಿಗಳಿಗೆ ಪ್ರಶ್ನೆ ಕೇಳಿದಾಗ ಮಂತ್ರಿಗಳು ಕಡ್ಡಾಯವಾಗಿ ಉತ್ತರವನ್ನು ನೀಡಲೇಬೇಕಾಗುತ್ತದೆ. ಅದೇ ರೀತಿ ರಾಜ್ಯಸಭೆಯಲ್ಲಿ ಸೇರಿರ್ತಕ್ಕಂಥ ಸದಸ್ಯರು ಏನ್ ಮಾಡ್ತಾರೆ ಅಂತಂದಾಗ ಮಂತ್ರಿಮಂಡಲಕ್ಕೆ ಪ್ರಶ್ನೆ ಕೇಳ್ತಾರೆ. ಆ ಮಂತ್ರಿಮಂಡಲದ ಒಂದು ಸದಸ್ಯರು ಅಂದ್ರೆ ಮಂತ್ರಿಗಳು ಯಾರು ರಾಜ್ಯಸಭೆ ಕೇಳಿರ್ತಕ್ಕಂತಹ ರಾಜ್ಯಸಭೆಯ ಸದಸ್ಯರು ಕೇಳತಕ್ಕಂತಹ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡಬೇಕಾಗುತ್ತೆ. ಈ ಮಂತ್ರಿಮಂಡಲಕ್ಕೆ ಪ್ರಶ್ನೆ ಕೇಳುವ ಅಧಿಕಾರ ಯಾರಿಗಿದೆ? ಲೋಕಸಭೆಗಿದೆ. ಜೊತೆಗೆ ಯಾರಿಗಿದೆ ಅಂತಂದಾಗ ರಾಜ್ಯಸಭೆಗೆ ಇದೆ ಅಂತಕ್ಕಂಥ ಅಂಶ ನಿಮಗೆ ಗೊತ್ತಿರಬೇಕು. ಅದೇ ರೀತಿಯಾಗಿ ಇನ್ನೊಂದು ಗಮನ ಸೆಳೆಯುವ ಅಧಿಕಾರ ಅಂತಕ್ಕಂಥದ್ದು. ಏನದು ಗಮನ ಸೆಳೆಯುವ ಅಧಿಕಾರ ಅಂತ ಬಂದಾಗ ದೇಶದ ಯಾವುದೇ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಸಾರ್ವಜನಿಕ ಪ್ರಮುಖವಾಗಿರತಕ್ಕಂತಹ ವಿಷಯಕ್ಕೆ ಸಂಬಂಧಪಟ್ಟಂತೆ ಸಂಸತ್ತಿನಲ್ಲಿ ಅದರ ಬಗ್ಗೆ ಗಮನ ಸೆಳೆಯಬಹುದು. ಅದೇ ರೀತಿಯಾಗಿ ತಮ್ಮ ಕ್ಷೇತ್ರದ ಯಾವುದೇ ಸಮಸ್ಯೆಗಳಿಗೆ ಸಂಬಂಧಪಟ್ಟಂತೆ ಸಂಸತ್ನಲ್ಲಿ ಗಮನ ಸೆಳೆಯಬಹುದು. ಅಥವಾ ರಾಷ್ಟ್ರದ ಅಭಿವೃದ್ಧಿ ದೃಷ್ಟಿಯಿಂದ ಯಾವುದೇ ಒಂದು ವಿಷಯ ಅಗತ್ಯ ಅನಿಸಿದರೆ ಅದರ ಬಗ್ಗೆ ಏನ್ ಮಾಡಬಹುದು? ಗಮನ ಸೆಳೆಯಬಹುದು. ಎಕ್ಸಾಂಪಲ್ ಎಲ್ಲ ನೀಟ್ ಒಂದು ಪರೀಕ್ಷೆ ಸಂಬಂಧಪಟ್ಟಂತೆ ಅಕ್ರಮ ನಡೀತಾ ಇದೆ ಅಂತಕ್ಕಂಥ ಆರೋಪಗಳು ಕಂಡು ಬರ್ತಾ ಇದ್ದಾವೆ. ಆ ವಿಷಯಕ್ಕೆ ಸಂಬಂಧಪಟ್ಟಂತೆ ಏನ್ ಮಾಡಬಹುದು? ಸಂಸತ್ತಿನ ಕಲಾಪಗಳಲ್ಲಿ ಏನ್ ಮಾಡಬಹುದು? ಅವರು ಗಮನ ಸೆಳೆತಕ್ಕಂಥ ಅಧಿಕಾರವನ್ನ ಯಾರು ಹೊಂದಿದ್ದಾರೆ? ಇದು ಈಕ್ವಲ್ ಆಗಿದೆ. ಲೋಕಸಭೆ ಸದಸ್ಯರು ಹೊಂದಿದ್ದಾರೆ. ಜೊತೆಗೆ ಯಾರು ಅಂತಂದಾಗ ರಾಜ್ಯಸಭೆಯ ಸದಸ್ಯರು ಸಹ ಅಂತಕ್ಕಂಥದ್ದು ಈ ಒಂದು ಮಂತ್ರಿಮಂಡಲದ ಅಥವಾ ಸಂಸತ್ತಿನ ಕಲಾಪಗಳಲ್ಲಿ ಹೊಸ ವಿಷಯಕ್ಕೆ ಸಂಬಂಧಪಟ್ಟಂತೆ ಏನ್ ಮಾಡಬಹುದು ಅಂದಾಗ ಗಮನ ಸೆಳೆತಕ್ಕಂಥ ಅಧಿಕಾರವನ್ನ ಹೊಂದಿದ್ದಾರೆ. ನೆಕ್ಸ್ಟ್ ಇನ್ನೊಂದು ಪ್ರಮುಖವಾಗಿರ್ತಕ್ಕಂಥ ಸಾಮಾನ್ಯ ಅಧಿಕಾರ ಅಂತಂದ್ರೆ ಸಂವಿಧಾನ ತಿದ್ದುಪಡಿ ಮಾಡುವ ಅಧಿಕಾರ. ಈ ಒಂದು ಸಂವಿಧಾನ ತಿದ್ದುಪಡಿ ಮಾಡುವ ಅಧಿಕಾರ ಯಾರಿಗೆ ಅಂತಂದಾಗ ಸಂಸತ್ತಿಗೆ ಅಂತ ಹೇಳ್ತೇವೆ ನಾವು. ಇಲ್ಲಿ ಸಂಸತ್ತು ಅಂತ ಬಂದಾಗ ಲೋಕಸಭೆಗೂ ಅಧಿಕಾರ ಇದೆ, ಜೊತೆಗೆ ಏನಂದಾಗ ರಾಜ್ಯಸಭೆಗೂ ಸಹ ಏನಂತಂದಾಗ ಇದ್ರ ಬಗ್ಗೆ ಅಧಿಕಾರ ಇದೆ. ಈಗ ಮುಖ್ಯವಾಗಿ ಸಂವಿಧಾನ ತಿದ್ದುಪಡಿ ಅಂತ ಬಂದ್ರೆ ಏನಂದಾಗ ಸಂವಿಧಾನ ತಿದ್ದುಪಡಿ ಅಂತಕ್ಕಂತಹ ವಿಚಾರ ಬಂದ್ರೆ ಇದು ಸಂವಿಧಾನದ ಭಾಗ 20ರಲ್ಲಿ ಅವಕಾಶ ಕಲ್ಪಿಸಲಾಗಿದೆ. ಯಾವುದು ಅಂತಂದಾಗ ಭಾಗ 20 ಅಂತಕ್ಕಂಥ. ಅದೇ ರೀತಿ ಯಾವ ವಿಧಿ ಸಂವಿಧಾನ ತಿದ್ದುಪಡಿಗೆ ಸಂಬಂಧಪಟ್ಟಿದೆ ಅಂತಂದ್ರೆ 368ನೇ ವಿಧಿ ಅಂತಕ್ಕಂಥದ್ದು ಸಂವಿಧಾನ ತಿದ್ದುಪಡಿಗೆ ಸಂಬಂಧಪಟ್ಟಂತ ಅಂಶ. ಸಂವಿಧಾನ ತಿದ್ದುಪಡಿ ಮಾಡತಕ್ಕಂಥ ಅಧಿಕಾರ ಯಾರಿಗೆ ಇದೆ ಅಂತಂದಾಗ ಸಂಸತ್ತಿಗೆ ಏನಾಗಿದೆ? ಸಂವಿಧಾನ ತಿದ್ದುಪಡಿ ಮಾಡತಕ್ಕಂಥ ಅಧಿಕಾರ ಇದೆ. ಸಂಸತ್ತು ಅಂತಂದ್ರೆ ಯಾರ್ಯಾರು ಭಾಗವಹಿಸ್ತಾರೆ ಅಂದಾಗ ಇಲ್ಲಿ ಮುಖ್ಯವಾಗಿ 3 ಸದನಗಳು ಭಾಗವಹಿಸ್ತಾರೆ. ಒಂದು ರಾಜ್ಯಸಭೆ ಭಾಗವಹಿಸ್ತದೆ, ಜೊತೆಗೆ ಏನಂದಾಗ ಲೋಕಸಭೆ ಭಾಗವಹಿಸ್ತಾರೆ. ಅದೇ ರೀತಿಯಾಗಿ ಯಾರು ಅಂತಂದಾಗ ರಾಷ್ಟ್ರಪತಿಗಳು ಸಹ ಏನಂತಾರೆ ಇದರಲ್ಲಿ ಭಾಗವಹಿಸ್ತಾರೆ. ಕೆಲವು ಸಂದರ್ಭಗಳಲ್ಲಿ ರಾಜ್ಯ ವಿಧಾನಸಭೆಗಳು ಸಹ ಏನಂದಾಗ ಈ ಒಂದು ಸಂವಿಧಾನ ತಿದ್ದುಪಡಿಯಲ್ಲಿ ಭಾಗವಹಿಸ್ತಕ್ಕಂಥ ಕಂಡು ಬರ್ತಾ ಇದೆ. ಇಲ್ಲಿ ಪ್ರಶ್ನೆ ಕೇಳ್ತಾರೆ, ಸಂವಿಧಾನ ತಿದ್ದುಪಡಿಯಲ್ಲಿ ಯಾರ್ಯಾರು ಭಾಗವಹಿಸ್ತಾರೆ ಅಂತಂದಾಗ ರಾಜ್ಯಸಭೆ, ಲೋಕಸಭೆ, ರಾಜ್ಯ ವಿಧಾನಸಭೆ ಮತ್ತು ರಾಷ್ಟ್ರಪತಿಗಳು ಭಾಗವಹಿಸ್ತಾರೆ ಅಂತಕ್ಕಂಥ ವಿಷಯ ಗೊತ್ತಿರಬೇಕು. ಸಂವಿಧಾನ ತಿದ್ದುಪಡಿಯನ್ನ ನಾವು ನಮ್ಮ ದೇಶದಲ್ಲಿ 3 ರೀತಿ ಮಾಡ್ತೀವಿ. ಒಂದನೇದೇನಂದಾಗ ಸರಳ ಬಹುಮತದ ಮೂಲಕ ತಿದ್ದುಪಡಿ ಮಾಡ್ತೀವಿ. ಎರಡನೇದೇನು ತಿದ್ದುಪಡಿ ಮಾಡ್ತಂದಾಗ ವಿಶೇಷ ಬಹುಮತದ ಮೂಲಕ ತಿದ್ದುಪಡಿ ಮಾಡ್ತೀವಿ. ಇನ್ನೊಂದೇನು ಅಂದಾಗ ವಿಶೇಷ ಬಹುಮತ ಜೊತೆಗೆ ಏನಂದಾಗ ಅರ್ಧ ರಾಜ್ಯಗಳ ಒಪ್ಪಿಗೆ ಈ ರೀತಿಯಾಗಿ ಏನಂತಕ್ಕಂಥ ತಿದ್ದುಪಡಿ ಮಾಡ್ತಕ್ಕಂಥದ್ದು. ಇಲ್ಲಿ ತಿದ್ದುಪಡಿ ಮಾಡತಕ್ಕಂಥದ್ದು ಏನಂದಾಗ ಇಲ್ಲಿ ತಿದ್ದುಪಡಿ ಮಾಡೋ ವಿಧಾನ ಸರಳವಾಗಿದ್ರೆ ಅದನ್ನು ನಮ್ಮ ಸಂವಿಧಾನ ಅಂತ ಕರಿತೀವಿ. ತಿದ್ದುಪಡಿ ಮಾಡೋ ವಿಧಾನ ಕ್ಲಿಷ್ಟವಾಗಿದ್ರೆ ಅದನ್ನ ಅನಮ್ಯ ಸಂವಿಧಾನ ಅಂತ ಕರಿತೀವಿ ನಾವು. ಈಗ ಆಲ್ರೆಡಿ ಬಗ್ಗೆ ಚರ್ಚೆ ಮಾಡಿ ನೀವು ಕ್ಲಿಯರ್ ಆಗಿ ಹೇಳ್ತೀನಿ ನಾವು. ಇನ್ನೊಂದಾಗ ಸರಳ ಬಹುಮತ ಅಂತ ಬಂದ್ರೆ ಇಲ್ಲಿ ಲೋಕಸಭೆ ಅಥವಾ ರಾಜ್ಯಸಭೆ ತಿದ್ದುಪಡಿ ಆಗಬೇಕು ಅಂತಂದ್ರೆ ತಿದ್ದುಪಡಿ ಮಾಡತಕ್ಕಂಥ ಅಧಿಕಾರ ಯಾರಿಗಿದೆ ಅಂದಾಗ ಸಂಸತ್ತಿಗಿದೆ. ಇದನ್ನ ಮೊದಲು ಲೋಕಸಭೆಯಲ್ಲಾದ್ರೆ ಮಾಡಬಹುದು ಅಥವಾ ರಾಜ್ಯಸಭೆಯಲ್ಲಾದ್ರೆ ಮಾಡಬಹುದು. ಇಲ್ಲಿ ಸರಳ ಬಹುಮತ ಅಂತ ಬಂದ್ರೆ ಈ ಒಂದು ಲೋಕಸಭೆಯ ಸದಸ್ಯರು ತಿದ್ದುಪಡಿ ಮಾಡಬೇಕು ಅಂತಂದಾಗ ಲೋಕಸಭೆಯ ಹಾಜರಿರುವ ಸದಸ್ಯರಲ್ಲಿ ಅರ್ಧಕ್ಕಿಂತ ಹೆಚ್ಚು ವೋಟ್ ಬಂದ್ರೆ ಇದು ಲೋಕಸಭೆಯಲ್ಲಿ ಪಾಸ್ ಆಗಂಗೆ.
ಸರಳ ಬಹುಮತ ಹಾಜರಿರುವ ಸದಸ್ಯರಲ್ಲಿ ಅರ್ಧಕ್ಕಿಂತ ಹೆಚ್ಚು ಜನರು ಒಪ್ಪಿಗೆ ಕೊಟ್ಟರೆ ಲೋಕಸಭೆ ಪಾಸ್ ಆಗುತ್ತೆ. ಅದನ್ನ ಎಲ್ಲಿ ಕಳಿಸ್ತೀವಿ ನಾವೀಗ? ರಾಜ್ಯಸಭೆ ಕಳಿಸ್ತೀವಿ ನಾವು. ಇಲ್ಲಿ ಸಹ ಹಾಜರಿರುವ ಸದಸ್ಯರಲ್ಲಿ ಅರ್ಧಕ್ಕಿಂತ ಹೆಚ್ಚು ಜನರು ಒಪ್ಪಿಗೆ ಕೊಟ್ಟರೆ ಇದೇನಾಗುತ್ತೆ? ತಿದ್ದುಪಡಿ ಆಗುತ್ತೆ. ಇದು ಸರಳ ಬಹುಮತ ಅಂತಕ್ಕಂಥದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಯಾವುದೋ ರಾಜ್ಯದಲ್ಲಿ ವಿಧಾನ ಪರಿಷತ್ ಇಲ್ಲ, ಅದು ರಚನೆ ಮಾಡಬಹುದು. ವಿಧಾನ ಪರಿಷತ್ ಇದೆ, ಅದು ರದ್ದುಗೊಳಿಸಬಹುದು. ಯಾವುದೋ ಒಂದು ರಾಜ್ಯ ದೇಶದಲ್ಲಿರತಕ್ಕಂಥ ಯಾವುದೋ ಒಂದು ಭಾಷೆಗೆ ಅಧಿಕೃತ ಭಾಷೆಯ ಪಟ್ಟಿಗೆ ಸೇರಿಸಬಹುದು. ಅರ್ಥ ಆಯ್ತಾ? ಅದೇ ರೀತಿಯಾಗಿರ್ತಕ್ಕಂಥ 370 ಆರ್ಟಿಕಲ್ ಈ ಥರ ಅದನ್ನು ಕೊಡಬಹುದು. ಈ ಥರ ಕೆಲವೊಂದು ವಿಷಯಗಳನ್ನು ಅಥವಾ ಯಾವುದೋ ಒಂದು ರಾಜ್ಯವನ್ನ ಹೊಸ ರಾಜ್ಯ ರಚನೆ ಮಾಡಬಹುದು, ಹೊಸ ರಾಜ್ಯಗಳಿಗೆ ಹೆಸರುಗಳನ್ನು ಚೇಂಜ್ ಮಾಡಬಹುದು. ಈ ರೀತಿಯಾಗಿರ್ತಕ್ಕಂಥದ್ದು ಸರಳ ಬಹುಮತದ ಮೂಲಕ. ಎರಡನೇದು ವಿಶೇಷ ಬಹುಮತ ಅಂತ ಬಂದಾಗ ಇಲ್ಲಿ ಸೇಮ್, ಇಲ್ಲಿ ಬಂದಾಗ ರಾಜ್ಯಸಭೆ ನಂತರ ಲೋಕಸಭೆ ಈ ಮಸೂದೆಯನ್ನು ಎಲ್ಲಿ ಬೇಕಾದ್ರೆ ಮಂಡನೆ ಮಾಡಬಹುದು, ತಿದ್ದುಪಡಿ ಮಾಡಬಹುದು. ಈ ಒಂದು ರಾಜ್ಯಸಭೆ ಅಂತಂದಾಗ ಹಾಜರಿರುವ ಸದಸ್ಯರಲ್ಲಿ ಅರ್ಧ ಸದಸ್ಯರು ಏನು ಕೊಡಬೇಕು ಅಂತಂದಾಗ ಒಪ್ಪಿಗೆ ಕೊಡಬೇಕು. ಹಾಜರಿರುವ ಸದಸ್ಯರಲ್ಲಿ ಅರ್ಧ ಸದಸ್ಯರು ಒಪ್ಪಿಗೆ ಕೊಡಬೇಕು. ನಂತರ 2/3 ಮೆಜಾರಿಟಿ ಪಾಸ್ ಆಗಬೇಕು. ಹಾಜರಿರುವ ಸದಸ್ಯರಲ್ಲಿ ಅರ್ಧ ಸದಸ್ಯರು ಒಪ್ಪಿಗೆ ಕೊಟ್ಟು ನಂತರ 2/3 ಮೆಜಾರಿಟಿ ಪಾಸ್ ಆಗಬೇಕು. ಸೇಮ್ ಅದನ್ನ ಎಲ್ಲಿ ಕಳಿಸ್ತೀವಿ ನಾವು? ಲೋಕಸಭೆ ಕಳಿಸಿದಾಗ ಅಲ್ಲಿ ಅರ್ಧದಷ್ಟು ಸದಸ್ಯರು ಏನ್ ಮಾಡಬೇಕು ಅಂತಂದಾಗ ಒಪ್ಪಿಗೆ ಕೊಡಬೇಕು. ನಂತರ 2/3 ಮೆಜಾರಿಟಿ ಪಾಸ್ ಆಗಬೇಕು. ನಂತರ ಯಾರು ಹಾಕ್ಬೇಕು? ಇಲ್ಲಿ ರಾಷ್ಟ್ರಪತಿ ಅಂಗೀಕಾರ ಹಾಕಿದರೆ ಅದೇನಾಗುತ್ತೆ? ತಿದ್ದುಪಡಿ ಆಗುತ್ತೆ. ಇದು ಯಾವುದಂದಾಗ ವಿಶೇಷ ಬಹುಮತ. ಇಲ್ಲೇನಂದಾಗ ಮೂಲಭೂತ ಹಕ್ಕುಗಳನ್ನ, ರಾಜ್ಯ ನಿರ್ದೇಶಕ ತತ್ವಗಳನ್ನ ತಿದ್ದುಪಡಿ ಮಾಡ್ತಕ್ಕಂಥದ್ದು ಕಂಡು ಬರ್ತಾ ಇದೆ. ಇನ್ನೊಂದು ಮುಖ್ಯವಾಗಿರತಕ್ಕಂಥದ್ದು ಏನಂದಾಗ ವಿಶೇಷ ಬಹುಮತ ಮತ್ತು ಅರ್ಧ ರಾಜ್ಯಗಳ ಒಪ್ಪಿಗೆ. ಇಲ್ಲೇನಂದಾಗ ಲೋಕಸಭೆ ಅಂತಕ್ಕಂಥದ್ದು ಪಾಸ್ ಆಗ್ಬೇಕು ಅಂತಂದಾಗ ಅರ್ಧ ಸದಸ್ಯರು ಏನ್ ಕೊಡಬೇಕು? ಒಪ್ಪಿಗೆ ಕೊಡಬೇಕು. 2/3 ಮೆಜಾರಿಟಿ ಪಾಸ್ ಆಗಬೇಕು. ನಂತರ ಎಲ್ಲಿ ಕಳಿಸ್ತದ ನಾವು? ರಾಜ್ಯಸಭೆ ಕಳಿಸ್ತೀವಿ. ಇಲ್ಲಿ ಸಹ ಅರ್ಧ ಸದಸ್ಯರು ಒಪ್ಪಿಗೆ ಕೊಡಬೇಕು. 2/3 ಮೆಜಾರಿಟಿ ಪಾಸ್ ಆಗಬೇಕು. ಇದಾದ ತಕ್ಷಣವೇ ಇರ್ತಕ್ಕಂಥ ಒಟ್ಟು ರಾಜ್ಯಗಳಲ್ಲಿ ಕನಿಷ್ಠ ಅರ್ಧ ರಾಜ್ಯಗಳು ಅಂದ್ರೆ 28 ರಾಜ್ಯಗಳಲ್ಲಿ 14 ರಾಜ್ಯಗಳು ಅದಕ್ಕೆ ಒಪ್ಪಿಗೆ ಕೊಡಬೇಕು. ಈ ಒಪ್ಪಿಗೆ ಕೊಟ್ಟ ನಂತರ ಇದಕ್ಕೇನು ಅಂದಾಗ ರಾಷ್ಟ್ರಪತಿಗಳು ಅಂಗೀಕಾರ ಹಾಕುತ್ತಾರೆ. ಇದು ಈ ಒಂದು ಇಲ್ಲಿ ಏನ್ ಮಾಡಬಹುದಾಗ ರಾಷ್ಟ್ರಪತಿ ಚುನಾವಣಾ ವಿಧಾನವನ್ನ ಚೇಂಜ್ ಮಾಡಬಹುದು. ರಾಷ್ಟ್ರಪತಿ ಚುನಾವಣಾ ವಿಧಾನವನ್ನು ಚೇಂಜ್ ಮಾಡಬಹುದು. ಯಾವುದೋ ಒಂದು ರಾಜ್ಯಕ್ಕಿರ್ತಕ್ಕಂಥ ಕೆಲವೊಂದು ಅಧಿಕಾರಗಳನ್ನು ಚೇಂಜ್ ಮಾಡಬಹುದು. ಈ ರೀತಿಯಾಗಿರ್ತಕ್ಕಂಥ ಅಂಶಗಳು, ಈ ರೀತಿಯಾಗಿರ್ತಕ್ಕಂಥದ್ದು ತಿದ್ದುಪಡಿಯಲ್ಲಿ ಯಾರ್ಯಾರು ಭಾಗವಹಿಸ್ತಾರೆ ಅಂತಂದ್ರೆ ಲೋಕಸಭೆ ಭಾಗವಹಿಸುತ್ತೆ. ಜೊತೆಗೆ ಯಾರು ಅಂತಂದಾಗ ರಾಜ್ಯಸಭೆ ಭಾಗವಹಿಸ್ತಕ್ಕಂಥದ್ದು ನಮಗೆ ಕಂಡು ಬರ್ತಾ ಇದೆ. ತಿದ್ದುಪಡಿ ಅಧಿಕಾರ ಅಂತಕ್ಕಂಥದ್ದು ಆಯ್ತಾ? ನಂತರ ಸಾಮಾನ್ಯ ಅಧಿಕಾರಗಳಲ್ಲಿ ರಾಷ್ಟ್ರಪತಿ ಮತ್ತು ಉಪರಾಷ್ಟ್ರಪತಿ ಚುನಾವಣೆಯಲ್ಲಿ ಯಾರು ಭಾಗವಹಿಸ್ತಾರೆ? ಲೋಕಸಭೆ ಸದಸ್ಯರು ಭಾಗವಹಿಸ್ತಾರೆ, ಜೊತೆಗೆ ರಾಜ್ಯಸಭೆಯ ಸದಸ್ಯರು ಭಾಗವಹಿಸ್ತಾರೆ. ಇಲ್ಲಿ ರಾಷ್ಟ್ರಪತಿ ಚುನಾವಣೆಯಲ್ಲಿ ಈ ಒಂದು ಲೋಕಸಭೆ ಮತ್ತು ರಾಜ್ಯಸಭೆಯ ಚುನಾಯಿತ ಸದಸ್ಯರು ಭಾಗವಹಿಸ್ತಾರೆ. ಲೋಕಸಭೆ ಮತ್ತು ರಾಜ್ಯಸಭೆಯ ಚುನಾಯಿತ ಸದಸ್ಯರು ಭಾಗವಹಿಸ್ತಾರೆ. ಆದರೆ ಉಪರಾಷ್ಟ್ರಪತಿಗಳ ಚುನಾವಣೆಯಲ್ಲಿ ಲೋಕಸಭೆ ಮತ್ತು ರಾಜ್ಯಸಭೆಯ ಎಲ್ಲಾ ಸದಸ್ಯರು ಭಾಗವಹಿಸ್ತಾರೆ. ಅಂದ್ರೆ ಇವ್ರಿಗೊಂದು ಅಧಿಕಾರ ಇದೆ ಅಂತಕ್ಕಂಥದ್ದು. ಏನೊಂದಾಗ ರಾಷ್ಟ್ರಪತಿಯನ್ನು ಆಯ್ಕೆ ಮಾಡುವ ಅಧಿಕಾರ, ಉಪರಾಷ್ಟ್ರಪತಿಯನ್ನು ಆಯ್ಕೆ ಮಾಡತಕ್ಕಂಥ ಅಧಿಕಾರ ಯಾರಿಗಿದೆ? ರಾಜ್ಯಸಭೆಗಿದೆ. ಜೊತೆಗೆ ಯಾರಿಗೆ ಅಂತಂದಾಗ ಈ ಒಂದು ಲೋಕಸಭೆಗಿದೆ. ಅದೇ ರೀತಿಯಾಗಿ ಇನ್ನೊಂದು ಮುಖ್ಯವಾಗಿರ್ತಕ್ಕಂಥದ್ದು ಏನಂದಾಗ ಮಹಾಭಿಯೋಗ ಅಂತಕ್ಕಂಥದ್ದು. ಮಹಾಭಿಯೋಗ ಅಂತಂದಾಗ ದೇಶದ ಪ್ರಮುಖ ಹುದ್ದೆಗಳನ್ನ ತೆಗೆದುಹಾಕ್ತಕ್ಕಂತಹ ಒಂದು ಅಧಿಕಾರ. ಮಹಾಭಿಯೋಗ ಅಂತಕ್ಕಂಥದ್ದು ದೇಶದ ಪ್ರಮುಖ ಹುದ್ದೆಗಳು. ಯಾವ್ಯಾವ ಪ್ರಮುಖ ಹುದ್ದೆಗಳನ್ನು ತೆಗೆದುಹಾಕಬಹುದು ಅಂತಂದ್ರೆ ಮಹಾಭಿಯೋಗದ ಮೂಲಕ ಈ ಒಂದು ಮುಖ್ಯವಾಗಿ ಯಾರನ್ನ? ರಾಷ್ಟ್ರಪತಿಯನ್ನ ತೆಗೆದುಹಾಕಬಹುದು. ರಾಷ್ಟ್ರಪತಿಯನ್ನ. ಎರಡನೇದು ಯಾರು ಅಂದಾಗ ಉಪರಾಷ್ಟ್ರಪತಿಗಳನ್ನ ಪದಚ್ಯುತಿಗೊಳಿಸಬಹುದು. ಅದೇ ರೀತಿಯಾಗಿ ಅಂದಾಗ ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರನ್ನ ಪದಚ್ಯುತಿಗೊಳಿಸಬಹುದು. ಅದೇ ರೀತಿಯಾಗಿ ಯಾರು ಅಂದಾಗ ಹೈಕೋರ್ಟ್ನ ನ್ಯಾಯಾಧೀಶರನ್ನ ಪದಚ್ಯುತಿಗೊಳಿಸಬಹುದು. CAGಯನ್ನ ಪದಚ್ಯುತಿಗೊಳಿಸಬಹುದು. ನಂತರ ಮುಖ್ಯ ಚುನಾವಣಾ ಆಯುಕ್ತರನ್ನ ಏನ್ ಮಾಡಬಹುದು ಅಂದಾಗ ಪದಚ್ಯುತಿಗೊಳಿಸಬಹುದು. ಈ ರೀತಿಯಾಗಿ ದೇಶದ ಪ್ರಮುಖ ಹುದ್ದೆಗಳನ್ನ ಪದಚ್ಯುತಿಗೊಳಿಸುವಲ್ಲಿ ಯಾರಿಗೆ ಅಧಿಕಾರ ಅಂದಾಗ ಲೋಕಸಭೆ ಮತ್ತು ರಾಜ್ಯಸಭೆಗೆ. ಮಹಾಭಿಯೋಗ ಮಾಡುವ ಅಧಿಕಾರ ಯಾರಿಗಿದೆ ಅಂತಂದ್ರೆ ಸಂಸತ್ತಿಗಿದೆ. ಸಂಸತ್ತು ಅಂದ್ರೆ ಯಾರು ಇಲ್ಲಿ? ಮತ್ತೆ ಲೋಕಸಭೆ ಜೊತೆಗೆ ರಾಜ್ಯಸಭೆ. ಈ ರೀತಿಯಾಗಿ ಲೋಕಸಭೆ ಮತ್ತು ರಾಜ್ಯಸಭೆಗಳು ಸಾಮಾನ್ಯ ಅಧಿಕಾರಗಳನ್ನು ಹೊಂದಿದ್ದಾರೆ ಅಂತಕ್ಕಂಥ ವಿಷಯ ನಿಮಗೆ ಗೊತ್ತಿರಬೇಕು. ನಂತರ ಇನ್ನೊಂದು ಮುಖ್ಯವಾಗಿರ್ತಕ್ಕಂಥ ಅಂಶ ಅಂದಾಗ ಈ ಒಂದು ರಾಜ್ಯಸಭೆಯ ವಿಶೇಷ ಅಧಿಕಾರಗಳ ಬಗ್ಗೆ ಚರ್ಚೆ ಮಾಡಿ. ಯಾವುದಂದಾಗ ರಾಜ್ಯಸಭೆಯ ವಿಶೇಷ ಅಧಿಕಾರಗಳು. ಏನೇನು ರಾಜ್ಯಸಭೆಯ ವಿಶೇಷ ಅಧಿಕಾರಗಳು ಅಂತ ಬಂದಾಗ ಈ ಒಂದು ಮುಖ್ಯವಾಗಿ ಏನಂದಾಗ ಉಪರಾಷ್ಟ್ರಪತಿಗಳ ಪದಚ್ಯುತಿ ಸಂದರ್ಭದಲ್ಲಿ
ನೋಡ್ರಿ, ಉಪರಾಷ್ಟ್ರಪತಿ ಪದಚ್ಯುತಿ ಸಂದರ್ಭದಲ್ಲಿ ಈ ಒಂದು ದೋಷಾರೋಪವನ್ನ ಮೊದಲು ಯಾರು ಮಾಡಬೇಕು ಅಂತಂದಾಗ ರಾಜ್ಯಸಭೆಯೇ ಮಾಡಬೇಕು. ಯಾಕೆ ಅಂತಂದ್ರೆ ಈ ಒಂದು ಉಪರಾಷ್ಟ್ರಪತಿಗಳು ರಾಜ್ಯಸಭೆಯ ಪದನಿಮಿತ್ತ ಅಧ್ಯಕ್ಷರಾಗಿರ್ತಾರೆ. ಅಂದ್ರೆ ಉಪರಾಷ್ಟ್ರಪತಿಗಳನ್ನ ಪದಚ್ಯುತಿಗೊಳಿಸುವ ಸಂದರ್ಭದಲ್ಲಿ ದೋಷಾರೋಪ ಮಾಡತಕ್ಕಂಥ ಅಧಿಕಾರ ಯಾರಿಗಿಲ್ಲ? ಲೋಕಸಭೆಗಿಲ್ಲ. ರಾಜ್ಯಸಭೆ ದೋಷಾರೋಪ ಮಾಡಿ 2/3 ಮೆಜಾರಿಟಿ ಪಾಸ್ ಅಂತ ತಿಳ್ಕೊಳ್ರಿ, ಅದನ್ನೆಲ್ಲಿ ಕಳಿಸಬಹುದು? ಲೋಕಸಭೆ ಕಳಿಸಬಹುದು. ಆದರೆ ಈ ಒಂದು ಉಪರಾಷ್ಟ್ರಪತಿಗಳ ವಿರುದ್ಧ ಆರೋಪ ಮಾಡತಕ್ಕಂಥ ಅಧಿಕಾರ, ತಪ್ಪು ಮಾಡಿದ್ದಾರೆ ಎಂದು ಆರೋಪ ಮಾಡತಕ್ಕಂಥ ಅಧಿಕಾರ ಯಾರಿಗಿದೆ? ಕೇವಲ ರಾಜ್ಯಸಭೆಗೆ ಮಾತ್ರ ಇದೆ. ಯಾಕೆ ರಾಜ್ಯಸಭೆಗಿದೆ ಅಂತಂದ್ರೆ ಇವರು ರಾಜ್ಯಸಭೆಯ ಪದನಿಮಿತ್ತ ಅಧ್ಯಕ್ಷರಾಗಿರ್ತಾರೆ ಅಂತಕ್ಕಂಥದ್ದು. ಅರ್ಥಾಯ್ತಾ? ನಂತರ ಇನ್ನೊಂದು ಮುಖ್ಯವಾಗಿ ಏನಂದಾಗ, ಎರಡನೇ ಒಂದು ಪ್ರಮುಖವಾಗಿರತಕ್ಕಂಥ ರಾಜ್ಯಸಭೆಯ ಅಧಿಕಾರದಾಗ ಹೊಸ ಅಖಿಲ ಭಾರತ ಸೇವೆ. ಹೊಸ ಅಖಿಲ ಭಾರತ ಸೇವೆ ಅಂತ ಬಂದಾಗ ಸಂವಿಧಾನದ 312ನೇ ವಿಧಿಯ ಪ್ರಕಾರ, ಸಂವಿಧಾನದ 312ನೇ ವಿಧಿ ಸಂಬಂಧಪಟ್ಟಂತೆ ರಾಷ್ಟ್ರದ ದೃಷ್ಟಿಯಿಂದ ಯಾವುದೇ ಒಂದು ಹೊಸ ಅಖಿಲ ಭಾರತ ಸೇವೆ ಬೇಕು ಅಂತ ಅನಿಸಿದರೆ, ಯಾರ ದೃಷ್ಟಿಯಿಂದಾಗ? ರಾಷ್ಟ್ರದ ದೃಷ್ಟಿಯಿಂದ ಯಾವುದೇ ಹೊಸ ಅಖಿಲ ಭಾರತ ಸೇವೆ, ಈಗಾಗಲೇ ಅಂತಕ್ಕಂಥದ್ದು IAS ಅಂತ ಕರಿತೀವಿ, ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್ ಅಂತಕ್ಕಂಥದ್ದು, IPS ಅಂತಕ್ಕಂಥದ್ದು, ಇಂಡಿಯನ್ ಪೊಲೀಸ್ ಸರ್ವಿಸ್ ಅಂತಕ್ಕಂಥದ್ದು, ಈ ತರ ಕೆಲವೊಂದು ಇದಾವೆ. ಆದರೆ ಎಕ್ಸಾಂಪಲ್ ಏನಂದಾಗ ಈ ಒಂದು ಇಂಡಿಯನ್ ಎಜುಕೇಶನಲ್ ಸರ್ವಿಸ್ ಬೇಕಪ್ಪ ಅಂತಂದ್ರೆ, ಅಥವಾ ಇಂಡಿಯನ್ ಮೆಡಿಕಲ್ ಸರ್ವಿಸ್ ಬೇಕು ಅಂತ ಅನಿಸಿದರೆ ಇದು ಯಾರಿಗೆ ಅನಿಸ್ಬೇಕು ಅಂತಂದ್ರೆ ರಾಜ್ಯಸಭೆಗೆ ಅನಿಸ್ಬೇಕು. ರಾಜ್ಯಸಭೆ ಅಂತಕ್ಕಂಥದ್ದು ಈ ರೀತಿಯಾಗಿರ್ತಕ್ಕಂತಹ ಹೊಸ ಅಖಿಲ ಭಾರತ ಸೇವೆ ಬೇಕು ಅಂತ ಅನ್ಸಿದ್ರೆ ಅವ್ರು ಏನ್ ಮಾಡಬೇಕು ಅಂತಂದಾಗ ರಾಜ್ಯಸಭೆಯಲ್ಲಿ 2/3 ಬಹುಮತದ ಮೂಲಕ ಏನ್ ಮಾಡಬೇಕು? ಮಸೂದೆಯನ್ನ ಒಂದು ಮಂಡನೆ ಮಾಡಬೇಕು. ಇದು ಯಾವ ದೃಷ್ಟಿಯಿಂದ ಬಂದಾಗ ದೇಶದ ಹಿತದೃಷ್ಟಿಯಿಂದ 312ನೇ ವಿಧಿಯ ಪ್ರಕಾರ ಈ ಒಂದು ಹೊಸ ಅಖಿಲ ಭಾರತ ಸೇವೆ ಬೇಕೆಂದು 2/3 ಬಹುಮತದ ಮೂಲಕ ರಾಜ್ಯಸಭೆಯಲ್ಲಿ ಪಾಸ್ ಮಾಡಿದ ನಂತರ ಅದನ್ನ ಎಲ್ಲಿ ಕಳಿಸ್ತಾರೆ ಅಂತಂದಾಗ ಲೋಕಸಭೆ ಕಳಿಸ್ತಾರೆ. ಲೋಕಸಭೆ ಎಸ್ ಅಂದ ಮೇಲೆ ನಂತರ ಯಾರಿಗೆ ಕಳಿಸ್ತಾರ? ರಾಷ್ಟ್ರಪತಿ ಹೂ ಅಂದ್ರೆ ನಮ್ಮ ದೇಶದಲ್ಲಿ ಹೊಸ ಅಖಿಲ ಭಾರತ ಸೇವೆ ಆರಂಭ ಆಗುತ್ತೆ. ಈ ಹೊಸ ಅಖಿಲ ಭಾರತ ಸೇವೆಯನ್ನ ಆರಂಭಿಸ್ತಕ್ಕಂಥ ಮೊದಲ ಅಧಿಕಾರ ಯಾರಿಗೆ ಅಂದಾಗ ಈ ಒಂದು ರಾಜ್ಯಸಭೆಗೆ. ಇದು ಮುಖ್ಯವಾಗಿ ಅರ್ಥ. ಇನ್ನೊಂದು ಮುಖ್ಯವಾಗಿರ್ತಕ್ಕಂಥದ್ದು ಏನು ಅಂತಂದಾಗ ರಾಜ್ಯ ಪಟ್ಟಿಯಲ್ಲಿರ್ತಕ್ಕಂತಹ ಯಾವುದೇ ವಿಷಯವನ್ನ ಸಮವರ್ತಿ ಪಟ್ಟಿಗೆ ಸೇರಿಸುವ ಅಧಿಕಾರ ಯಾರಿಗಿದೆ ಅಂತಂದಾಗ ಈ ಒಂದು ರಾಜ್ಯಸಭೆಗಿದೆ. ಯಾಕೆ ಅಂತಂದ್ರೆ ಇದನ್ನ ರಾಜ್ಯಗಳ ಪರಿಷತ್ತು ಅಂತ ಕರಿತೀವಿ ನಾವು. ಅಂದ್ರೆ ರಾಜ್ಯ ವಿಧಾನಸಭೆಯ ಸದಸ್ಯರ ಮೂಲಕ ಇವರಾಗಿ ಆಯ್ಕೆ ಆಗಿರ್ತಾರೆ. 249ನೇ ವಿಧಿಯ ಪ್ರಕಾರ ರಾಜ್ಯ ಪಟ್ಟಿಯಲ್ಲಿರ್ತಕ್ಕಂತಹ ಯಾವುದೇ ವಿಷಯವನ್ನ ಸಮವರ್ತಿ ಪಟ್ಟಿಗೆ ಸೇರಿಸುವಂತೆ 2/3 ಬಹುಮತದ ಮೂಲಕ ಒಂದು ಮಸೂದೆಯನ್ನು ಮಂಡಿಸಿದರೆ ಅದು ಏನಾಗುತ್ತೆ ಅಂದಾಗ ಲೋಕಸಭೆಗೆ ಹೋಗುತ್ತೆ. ಲೋಕಸಭೆ ಎಸ್ ಅಂತಂದ್ರೆ ಅದೇನಾಗುತ್ತೆ? ಆ ಒಂದು ವಿಷಯ ಶಿಕ್ಷಣ ಅಂತಕ್ಕಂಥದ್ದು ಮೊದಲು ರಾಜ್ಯ ಪಟ್ಟಿಯಲ್ಲಿತ್ತು, ನಂತರ ಏನ್ ಮಾಡಿದ್ರು ಅಂತಂದಾಗ ಸಮವರ್ತಿ ಪಟ್ಟಿ ಸೇರಿಸಿದ್ದಾರೆ. ಈ ರೀತಿಯಾಗಿ ರಾಜ್ಯ ಪಟ್ಟಿಯಲ್ಲಿರ್ತಕ್ಕಂಥ ಯಾವುದೇ ವಿಷಯವನ್ನ ಸಮವರ್ತಿ ಪಟ್ಟಿಗೆ ಸೇರಿಸ್ತಕ್ಕಂತಹ ಅಧಿಕಾರ ಯಾರಿಗಿದೆ ಅಂತಂದಾಗ ರಾಜ್ಯಸಭೆಗೆ. ಇದೊಂದು ರಾಜ್ಯಸಭೆಯ ವಿಶೇಷ ಅಧಿಕಾರ ಅಂತ. ಅದೇ ರೀತಿಯಾಗಿ ರಾಜ್ಯಸಭೆಯ ಉಪಸಭಾಪತಿಯನ್ನು ಆಯ್ಕೆ ಮಾಡತಕ್ಕಂಥದ್ದು, ಕೆಲವು ಸಂದರ್ಭಗಳಲ್ಲಿ ಅವರನ್ನ ಅಧಿಕಾರಾವಧಿಗೆ ಮುನ್ನ ಪದಚ್ಯುತಿಗೊಳಿಸ್ತಕ್ಕಂಥ ಅಧಿಕಾರ ಯಾರಿಗಿದೆ ಅಂತಂದಾಗ ಈ ಒಂದು ರಾಜ್ಯಸಭೆಗೆ ಇರತಕ್ಕಂಥದ್ದು ಕಂಡು ಬರ್ತಾ ಇದೆ. ಇವು 4 ರಾಜ್ಯಸಭೆಯ ವಿಶೇಷ ಅಧಿಕಾರಗಳು. ಒಂದು, ಉಪರಾಷ್ಟ್ರಪತಿಗಳ ಪದಚ್ಯುತಿ ಸಂದರ್ಭದಲ್ಲಿ ರಾಜ್ಯಸಭೆ ಅಂತಕ್ಕಂಥದ್ದು ಮೊದಲು ದೋಷಾರೋಪ ಮಾಡಬೇಕು ಅಂತಕ್ಕಂಥದ್ದು. ಎರಡನೇದು, ಹೊಸ ಅಖಿಲ ಭಾರತ ಸೇವೆ ಬೇಕು ಅನ್ಸಲಿಗೆ ರಾಜ್ಯಸಭೆ 2/3 ಬಹುಮತದ ಮೂಲಕ ಒಂದು ಮಸೂದೆ ಮಂಡಿಸಿ ಅದನ್ನು ಲೋಕಸಭೆ ಕಳಿಸ್ತಕ್ಕಂಥ ಅಧಿಕಾರ ಇದೆ. ರಾಜ್ಯ ಪಟ್ಟಿಯಲ್ಲಿರ್ತಕ್ಕಂಥ ಯಾವುದೇ ವಿಷಯವನ್ನ ಸಮವರ್ತಿ ಪಟ್ಟಿಗೆ ಸೇರಿಸ್ತಕ್ಕಂಥ ಅಧಿಕಾರ ಯಾರೇ ಅಂದಾಗ ರಾಜ್ಯಸಭೆಗಿದೆ. ಇನ್ನೊಂದಾಗ ಈ ಒಂದು ಯಾವುದಂದಾಗ ಈ ಒಂದು ಉಪಸಭಾಪತಿ, ರಾಜ್ಯಸಭೆಯ ಉಪಸಭಾಪತಿಯನ್ನ ಆಯ್ಕೆ ಮಾಡತಕ್ಕಂಥ ಮತ್ತು ಪದಚ್ಯುತಿಗೊಳಿಸ್ತಕ್ಕಂಥ ಅಧಿಕಾರ ಯಾರಿಗಿದೆ ಅಂತಂದ್ರೆ ಈ ಒಂದು ರಾಜ್ಯಸಭೆಗಿದೆ. ಇನ್ನೊಂದು ಲೋಕಸಭೆಯ ವಿಶೇಷ ಅಧಿಕಾರಗಳು ಅಂತಕ್ಕಂಥದ್ದು. ಲೋಕಸಭೆಯ ವಿಶೇಷ ಅಧಿಕಾರಗಳು, ಈ ಒಂದು ಲೋಕಸಭೆಯ ವಿಶೇಷ ಅಧಿಕಾರ ಅಂತಂದ್ರೆ ಇದನ್ನು ಜನಪ್ರಿಯ ಸದನ ಅಂತ ಕರಿತೀವಿ. ಜನಪ್ರಿಯ ಸದನ ಅಂತ ಕರೀಲಿಕ್ಕೆ ಮುಖ್ಯವಾಗಿರ್ತಕ್ಕಂಥದ್ದು ಏನಂದಾಗ ದೇಶದ ಸಂಪೂರ್ಣ ಹಣಕಾಸು ಅಧಿಕಾರಗಳು ಯಾರಿಗಿದೆ ಅಂತಂದಾಗ ಈ ಒಂದು ಲೋಕಸಭೆಗಿದಾವೆ. ಈ ಒಂದು ಹಣಕಾಸು ಅಧಿಕಾರ ಅಂತ ಬಂದಾಗ ಹಣಕಾಸು ಮಸೂದೆ ಅಂತಂದ್ರೆ ಹಣಕಾಸು ಮಸೂದೆ ಅಂತ ನನಗೆ ನಮ್ಮ ದೇಶಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಹೊಸ ತೆರಿಗೆ ವಿಧಿಸುವ, ತೆರಿಗೆಯನ್ನು ಮಾರ್ಪಾಡು ಮಾಡುವ, ನಂತರ ತೆರಿಗೆಯನ್ನು ಪರಿಷ್ಕರಣೆ ಮಾಡತಕ್ಕಂತಹ, ತೆರಿಗೆಯನ್ನು ಹೆಚ್ಚು ಮಾಡುವ, ತೆರಿಗೆಯನ್ನು ಕಡಿಮೆ ಮಾಡುವ, ಅಂದರೆ ದೇಶದ ಬೊಕ್ಕಸಕ್ಕೆ ಹಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವುದೇ ವಿಚಾರಗಳನ್ನು ಸಂಸತ್ತಿನಲ್ಲಿ ಮಂಡನೆ ಮಾಡಬೇಕು ಅಂತಂದ್ರೆ ಹಣಕಾಸು ಮಸೂದೆ ಅಂತ ಕರಿತೀವಿ ನಾವು. ಇಲ್ಲಿ ಹಣಕಾಸು ಮಸೂದೆ ಹೌದು ಅಥವಾ ಅಲ್ಲ ಎಂದು ತೀರ್ಮಾನ ಮಾಡುವ ಅಧಿಕಾರ ಯಾರಿಗಿದೆ ಅಂತಂದಾಗ ಲೋಕಸಭೆಯ ಸ್ಪೀಕರ್ಗಿದೆ.
ಹಣಕಾಸು ಮಸೂದೆ ಹೌದು ಅಥವಾ ಅಲ್ಲ ಎಂದು ತೀರ್ಮಾನ ಮಾಡುವ ಅಧಿಕಾರ ಯಾರಿಗಿದ್ದಾಗ ಲೋಕಸಭೆ ಸ್ಪೀಕರ್ ಆಗಿದೆ. ಅಕಸ್ಮಾತ್ ಆಗಿ ಲೋಕಸಭೆಯ ಸ್ಪೀಕರ್ ಅದನ್ನ ಹಣಕಾಸು ಮಸೂದೆ ಅಂತಂದ್ರೆ ಅದನ್ನ ಮೊದಲು ಎಲ್ಲಿ ಮಂಡನೆ ಮಾಡಬೇಕು ಅಂತಂದಾಗ ಲೋಕಸಭೆಯಲ್ಲೇ ಮಂಡನೆ ಮಾಡಬೇಕು. ಲೋಕಸಭೆಯ ಸ್ಪೀಕರ್ ಅಂತಕ್ಕಂಥವ್ರು ಅದನ್ನ ಹಣಕಾಸು ಮಸೂದೆ ಅಂತ ನಿರ್ಧಾರ ತಗೊಂಡ್ರೆ ಅದನ್ನ ಮೊದಲು ಎಲ್ಲಿ ಮಾಡಬೇಕು ಅಂದಾಗ ಲೋಕಸಭೆಯಲ್ಲೇ ಮಂಡನೆ ಮಾಡಬೇಕು. ಈ ಒಂದು ಲೋಕಸಭೆ ಅಂತಕ್ಕಂಥದ್ದು ಏನಾಗುತ್ತೆ ಅಂತಂದಾಗ ಒಂದು ಹಣಕಾಸು ಮಸೂದೆಯನ್ನು ಪಾಸ್ ಮಾಡುತ್ತೆ. ಎಲ್ಲಿಂದಾಗ ಲೋಕಸಭೆ ಪಾಸ್ ಮಾಡುತ್ತೆ, 2-3 ವರ್ಷಗಳು ಪಾಸ್ ಮಾಡುತ್ತೆ. ಅದು ಎಲ್ಲಿ ಕಳಿಸ್ಕೊಂಡಾಗ ರಾಜ್ಯಸಭೆ ಕಳಿಸ್ತಾರೆ. ರಾಜ್ಯಸಭೆ ಅಂತಕ್ಕಂಥದ್ದು ಈ ಮಸೂದೆಯನ್ನ ತಡಲಿಕ್ಕೆ ಅಧಿಕಾರ ಇಲ್ಲ. ತಡಿಬೇಕು ಅಂತಂದ್ರೆ ಕೇವಲ 14 ದಿನಗಳ ಮಾತ್ರ ತಡೆಯಬಹುದು. 14 ದಿನಗಳೊಳಗೆ ರಾಜ್ಯಸಭೆ ಏನು ಮಾಡಬೇಕು, ಅದಕ್ಕೆ ಒಪ್ಪಿಗೆ ಕೊಡಬೇಕು. ಒಪ್ಪಿಗೆ ಕೊಟ್ಟಿಲ್ಲ ಎಂದರೆ ಒಪ್ಪಿಗೆ ಕೊಟ್ಟಿದ್ದಾರೆ ಎಂದು ಭಾವಿಸ್ತಕ್ಕಂಥ. ಅಂದ್ರೆ ಹಣಕಾಸು ವಿಷಯಕ್ಕೆ ಸಂಬಂಧಪಟ್ಟಂತೆ ಲೋಕಸಭೆ ಅತ್ಯಂತ ಪ್ರಬಲವಾಗಿದೆ, ರಾಜ್ಯಸಭೆ ದುರ್ಬಲವಾಗಿದೆ ಅಂತ ಗೊತ್ತಿರಬೇಕು ನಮಗೆ. ಇದಿಷ್ಟು. ನಂತರ ಇನ್ನೊಂದೇನಂದಾಗ ಅವಿಶ್ವಾಸ ಗೊತ್ತುವಳಿ ಅಧಿಕಾರ. ಅಂದ್ರೆ ಪ್ರಧಾನಿಯ ಭವಿಷ್ಯ, ಅಂದ್ರೆ ಪ್ರಧಾನಿ ಅಂತಕ್ಕಂಥವ್ನು ಸಂಪೂರ್ಣವಾಗಿ ಎಲ್ಲಿವರೆಗೆ ಅಧಿಕಾರ ತಂದಾಗ ಲೋಕಸಭೆಯಲ್ಲಿ ಬಹುಮತ ಇರುವವರೆಗೆ ಮಾತ್ರ ಅಧಿಕಾರದಲ್ಲಿ ಇರ್ತಾನೆ. ಪ್ರಧಾನಿ ಅಂತಕ್ಕಂಥವನು ಲೋಕಸಭೆಯಲ್ಲಿ ವಿಶ್ವಾಸ ಇರುವವರೆಗೆ ಮಾತ್ರ ಅಧಿಕಾರ ಇರ್ತಾನೆ. ಕೆಲವು ಸಂದರ್ಭಗಳಲ್ಲಿ ಪ್ರಧಾನಮಂತ್ರಿಗಳ ವಿರುದ್ಧ ಲೋಕಸಭೆ ಸದಸ್ಯರು ತಮ್ಮ ವಿಶ್ವಾಸ ಇಲ್ಲ ಅಂತ ತೋರಿಸಬಹುದು. ಪ್ರಧಾನಮಂತ್ರಿಯ ವಿರುದ್ಧ ಪ್ರಧಾನಮಂತ್ರಿಗೆ ತಮ್ಮ ವಿಶ್ವಾಸ ಇಲ್ಲ ಅಂತ ತೋರಿಸಬಹುದು. ಅದನ್ನೇ ಏನ್ ಕರಿತೀವಿ ನಾವು ಅಂದಾಗ ಅವಿಶ್ವಾಸ ಗೊತ್ತುವಳಿ ಅಧಿಕಾರ. ಈ ರೀತಿ ಅವಿಶ್ವಾಸ ಗೊತ್ತುವಳಿ ಮಂಡನೆ ಮಾಡಿದರೆ ಅವಾಗ ಏನಾಗುತ್ತೆ ಅಂದಾಗ ಪ್ರಧಾನಮಂತ್ರಿ ಮತ್ತು ಮಂತ್ರಿಮಂಡಲ ತಮ್ಮ ಅಧಿಕಾರವನ್ನು ಕಳೆದುಕೊಳ್ಳುತ್ತಾರೆ. ಅಂದರೆ ಪ್ರಧಾನಿ ಮತ್ತು ಮಂತ್ರಿಮಂಡಲ ಅಂತಕ್ಕಂಥದ್ದು ಯಾರ ಬೆಂಬಲದೊಂದಿಗೆ ಇರುತ್ತಂದಾಗ ಲೋಕಸಭೆಯ ಬೆಂಬಲದೊಂದಿಗೆ ಇರುತ್ತದೆ. ಎಲ್ಲಿವರೆಗೆ ಲೋಕಸಭೆಯ ಬಗ್ಗೆ ಲೋಕಸಭೆ ಬಹುಮತ ತೋರಿಸುತ್ತೆ ಅಲ್ಲಿವರೆಗೆ ಏನಂದಾಗ ಪ್ರಧಾನಿ ಮತ್ತು ಸರ್ಕಾರ ಅಂತಕ್ಕಂಥ ಇರುತ್ತೆ. ಯಾವಾಗ ಸರ್ಕಾರ ಅಂತಕ್ಕಂಥದ್ದು ಲೋಕಸಭೆಯ ವಿಶ್ವಾಸ ಕಳೆದುಕೊಳ್ತಾರೆ, ಅಂದ್ರೆ ವಿಶ್ವಾಸ ಕಳೆದುಕೊಳ್ತಕ್ಕಂಥದ್ದನ್ನ ತೋರಿಸ್ತಕ್ಕಂಥದ್ದು ಏನ್ ಕರೆದಿ ನಾವು ಅಂದಾಗ ಅವಿಶ್ವಾಸ ಗೊತ್ತುವಳಿ ಅಂತ ಕರೆದ ನಾವು. ಈ ಒಂದು ಅವಿಶ್ವಾಸ ಗೊತ್ತುವಳಿ ಅಧಿಕಾರ ಯಾರಿಗಿದೆ ಅಂತಂದಾಗ ಲೋಕಸಭೆಯ ಒಂದು ಸದಸ್ಯರಿಗಿದೆ ಅಂತಕ್ಕಂಥದ್ದು. ಆಯ್ತಾ? ಇನ್ನೊಂದು ಲೋಕಸಭೆಯ ಸ್ಪೀಕರ್ ಮತ್ತು ಡೆಪ್ಟಿ ಸ್ಪೀಕರ್ನ ಆಯ್ಕೆ ಮಾಡತಕ್ಕಂಥ ಅಧಿಕಾರ. ಜೊತೆಗೆ ಲೋಕಸಭೆಯ ಸ್ಪೀಕರ್ ಮತ್ತು ಡೆಪ್ಟಿ ಸ್ಪೀಕರ್ನನ್ನ ಏನ್ ಮಾಡಬಹುದು, ಪದಚ್ಯುತಿಗೊಳಿಸಬಹುದು. ಸಹಜವಾಗಿ ಅಂದಾಗ ಈ ಒಂದು ಲೋಕಸಭೆಯ ಸ್ಪೀಕರ್ ಅನ್ನು ಆಯ್ಕೆ ಮಾಡ್ತೀವಿ ನಾವು. ಹೊಸ ಸಾರ್ವತ್ರಿಕ ಚುನಾವಣೆ ನಂತರ ಸರ್ಕಾರ ರಚನೆ ಆದ ಮೇಲೆ ಪ್ರಧಾನಮಂತ್ರಿಯ ಸಲಹೆ ಮೇರೆಗೆ ಸ್ಪೀಕರ್ ದಿನಾಂಕವನ್ನು ನಿಗದಿಪಡಿಸತಕ್ಕಂಥ ಅಧಿಕಾರ ರಾಷ್ಟ್ರಪತಿಗಿದೆ. ಆದರೆ ಪ್ರಧಾನಿಯ ಬೆಂಬಲ ಇಲ್ಲದೆ ಸ್ಪೀಕರ್ ಆಗಲು ಏನಂದಾಗ ಸಾಧ್ಯ ಇಲ್ಲ ಅಂತಕ್ಕಂಥ ಒಂದು ಪದ ಬಳಕೆ ಮಾಡ್ತೀವಿ ನಾವು. ಈ ಒಂದು ಲೋಕಸಭೆಯ ಸ್ಪೀಕರ್ನನ್ನ ಲೋಕಸಭೆ ಸದಸ್ಯರು ಚುನಾವಣೆ ಮೂಲಕ ಆಯ್ಕೆ ಮಾಡ್ತಕ್ಕಂಥದ್ದು. ನಂತರ ಡೆಪ್ಟಿ ಸ್ಪೀಕರ್ ಸಹ ಏನಂದಾಗ ಲೋಕಸಭೆ ಸ್ಪೀಕರ್ ದಿನಾಂಕದಲ್ಲಿ ನಾವು ಡೆಪ್ಟಿ ಸ್ಪೀಕರ್ ಸಹ ಏನ್ ಮಾಡ್ತೀವಿ, ಆಯ್ಕೆ ಮಾಡ್ತೀವಿ. ಯಾರು ಆಯ್ಕೆ ಮಾಡ್ತಾರೆ ಅಂತಂದ್ರೆ ಲೋಕಸಭೆಯ ಸದಸ್ಯರು ಆಯ್ಕೆ ಮಾಡ್ತಾರೆ. ನಂತರ ಈ ಒಂದು ಲೋಕಸಭೆಯ ಸ್ಪೀಕರ್ ಅಥವಾ ಡೆಪ್ಟಿ ಸ್ಪೀಕರ್ ಯಾವಾಗಲೂ ಪಕ್ಷಾತೀತವಾಗಿ ವರ್ತನೆ ಮಾಡಬೇಕು. ಈ ಕೆಲವು ಸಂದರ್ಭಗಳಲ್ಲಿ ಪಕ್ಷೀಯವಾಗಿ ವರ್ತನೆ ಮಾಡಿದ್ರೆ ಅವರನ್ನ ಪದಚ್ಯುತಿಗೊಳಿಸತಕ್ಕಂಥ ಅಧಿಕಾರ ಯಾರಿಗಿದೆ ಅಂದಾಗ ಈ ಒಂದು ಲೋಕಸಭೆಯ ಸದಸ್ಯರಿಗೆ ಇದೆ ಅಂತಕ್ಕಂಥ ವಿಷಯ ಗೊತ್ತಿರಬೇಕು. ನಂತರ ಸಾಮಾನ್ಯ ಮಸೂದೆ ಅಂತ ಬರುತ್ತೆ. ಕೆಲವು ಸಂದರ್ಭಗಳಲ್ಲಿ ಈ ಒಂದು ಲೋಕಸಭೆ ಮತ್ತು ರಾಜ್ಯಸಭೆ ಇವುಗಳನ್ನು ಉಭಯ ಸದನಗಳು ಅಂತ ಕರಿತೀವಿ ನಾವು. ಉಭಯ ಸದನಗಳಲ್ಲಿ ರಾಷ್ಟ್ರದ ಮಹತ್ವದ ವಿಷಯಕ್ಕೆ ಸಂಬಂಧಪಟ್ಟಂತೆ ಭಿನ್ನಾಭಿಪ್ರಾಯಗಳು ಉಂಟಾದರೆ, ಏನು ಭಿನ್ನಾಭಿಪ್ರಾಯ ಅಂತಂದ್ರೆ ಇಲ್ಲಿ ಲೋಕಸಭೆಯಲ್ಲಿ ಏನಾಗುತ್ತೆ ಮಸೂದೆ ಪಾಸ್ ಆಗುತ್ತೆ, ರಾಜ್ಯಸಭೆಯಲ್ಲಿ ಏನಾಗುತ್ತೆ ಮಸೂದೆ ಬಿದ್ದೋಗುತ್ತೆ. ಅಥವಾ ರಾಜ್ಯಸಭೆಯಲ್ಲಿ ಪಾಸ್ ಆಯಿತು, ಲೋಕಸಭೆಯಲ್ಲಿ ಬಿದ್ದೋಯ್ತು. ಅಂತ ಸಂದರ್ಭಗಳಲ್ಲಿ ಆ ಮಸೂದೆ ಅಂತಕ್ಕಂಥದ್ದು ರಾಷ್ಟ್ರದ ದೃಷ್ಟಿಯಿಂದ ಮಹತ್ವದ್ದಾಗಿದ್ರೆ ಅಂತ ಸಂದರ್ಭಗಳಲ್ಲಿ ರಾಷ್ಟ್ರಪತಿಗಳು 108ನೇ ವಿಧಿ ಪ್ರಕಾರ ಏನ್ ಕರಿತಾರೆ ಅಂತಂದ್ರೆ ಜಂಟಿ ಅಧಿವೇಶನ ಕರೀತಾರೆ. ಏನ್ ಕರೀತಾರೆ ಅಂದಾಗ ಜಂಟಿ ಅಧಿವೇಶನ ಕರೀತಾರೆ. ಜಂಟಿ ಅಧಿವೇಶನದಲ್ಲಿ ಸಾಮಾನ್ಯ ಮಸೂದೆಯ ಮೂಲಕ ಅದನ್ನ ಏನ್ ಮಾಡ್ತಾರೆ, ಪಾಸ್ ಮಾಡ್ತಾರೆ. ಸಾಮಾನ್ಯ ಮಸೂದೆ ಹೆಂಗ ಮಾಡ್ತಾರೆ ಅಂದಾಗ ಇಲ್ಲಿ ಮುಖ್ಯವಾಗಿ ಲೋಕಸಭೆ ಮತ್ತು ರಾಜ್ಯಸಭೆ ಪ್ರತ್ಯೇಕ ಇರತಕ್ಕಂಥದನ್ನ ಕೂಡಿಸ್ತಾರೆ ಅಷ್ಟೇ. ಎರಡನೇ ಏನ್ ಮಾಡ್ತಾರೆ ಅಂದಾಗ ಲೋಕಸಭೆ ಮತ್ತು ರಾಜ್ಯಸಭೆಯನ್ನು ಸೇರಿಸ್ತಾರೆ. ಅಲ್ಲಿ ಲೋಕಸಭೆಗೆ 543 ಜನ, ರಾಜ್ಯಸಭೆಯ 245 ಜನ ಕೂಡಿಸ್ಕೊಂಡು ಇಲ್ಲಿ ಇರ್ತಕ್ಕಂಥ ಒಟ್ಟು ಸದಸ್ಯರು ಸೇರ್ಕೊಂಡು ಸಾಮಾನ್ಯ ಬಹುಮತದ ಮೂಲಕ ಪಾಸ್ ಮಾಡ್ತಾರೆ. ಇದನ್ನ ಸಾಮಾನ್ಯ ಮಸೂದೆ ಅಂತ ಕರಿತೀವಿ ನಾವು. ಈಗ ಸಂಖ್ಯೆ ಯಾರು ಜಾಸ್ತಿ ಇರುತ್ತಂದ್ರೆ ಲೋಕಸಭೆ ಒಟ್ಟಿರ್ತಕ್ಕಂಥದ್ದು ಮಸೂದೆಯಾಗಿ ಜಾರಿಗೆ ಬರುತ್ತೆ. ಇಷ್ಟು ಸಂಸತ್ತಿನ ಪ್ರಮುಖವಾಗಿರ್ತಕ್ಕಂಥ ಅಧಿಕಾರ. ಧನ್ಯವಾದಗಳು.